ಮೈಸೂರಿನ ಪ್ರಮುಖ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತೇಳಿ ಹೆಸರನ್ನ ಇಡ್ಲಿಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ. ಇದಕ್ಕಾಗಿ ಆಕ್ಷೇಪಣೆ ಸಲ್ಲಿಸುವವರು 30 ದಿನಗಳ ಒಳಗೆ ಸಲ್ಲಿಸಿ ಅಂತೇಳಿ ಇವತ್ತು ಪ್ರಕಟಣೆಯನ್ನು ಕೂಡ ಹೊರಡಿಸುವಂತ ಕೆಲಸಕ್ಕೆ ಮುಂದಾಗಿತ್ತು. ಈ ಸಂಬಂಧ ಪರಿಸರ ಸಂರಕ್ಷಣಾ ಸಮಿತಿಯವರು ಸದ್ಯ ಈಗ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ನಮ್ಮ ಜೊತೆ ಭಾನು ಮೋಹನ್ ಅವರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಯಾಕೆ ಮೇಡಮ್ ಆಕ್ಷೇಪಣೆ ಸಲ್ಲಿಸಿದ್ರಿ? ಈಗ ಮಹಾನಗರ ಪಾಲಿಕೆಯಿಂದನೇ ಪ್ರಕಟಣೆ ಆಗಿತ್ತು ಈ ರೀತಿ ಅಂತ ಹೇಳಿ. ಸೊ ನಮ್ಮ ಗಮನಕ್ಕೆ ಏನಂದರೆ, ಈಗ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮೇಲೆ FIR ಇದೆ ಭೂ ಹಗರಣದ ಬಗ್ಗೆ. ಸೊ ಹಿಂಗಿರುವಾಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ FIR ಇರುವಾಗ ಆ ವ್ಯಕ್ತಿ ಹೆಸರನ್ನ ರಸ್ತೆಗೆ ಇಡಬಾರ್ದು. ಯಾಕೆ? ಅದು ಆರೋಗ್ಯ, ಸಿದ್ದರಾಮಯ್ಯನವರ ಆರೋಗ್ಯ ರಸ್ತೆ ಅಂತ ಮಾಡ್ತಿದಾರಲ್ಲ. ನಮ್ಮ KR ಹಾಸ್ಪಿಟ್ಲಲ್ಲಿ ಬಂದು ನೋಡಿ, ಅಲ್ಲಿ ಒಂದು ಉಚಿತವಾಗಿ ಯಾರಿಗೂ ಏನು ಆರೋಗ್ಯಕ್ಕೆ ಸಿಗ್ತಾನೆ ಇಲ್ಲ, ಎಲ್ಲದಕ್ಕೂ ಹೊರಗಡೆನೆ ಬರೀತಾರೆ. ಇವ್ರು ಏನು ಆರೋಗ್ಯ ಕೊಡ್ತಿದ್ದಾರೆ ಅಂತ ಅವ್ರ ಹೆಸರನ್ನ ಅಲ್ಲಿಗೆ ಇಡಬೇಕು? ನಮ್ಮ ಮೈಸೂರಿನಲ್ಲಿ ಪ್ರಕೃತಿಯಾಗಿ ಅವಾಗ ಎಷ್ಟು ವರ್ಷ ಕಾಲದಿಂದ ಅದನ್ನು KRS ರಸ್ತೆ ಅಂತಲೇ ಒಂದು ಹೊಂದ್ಕೊಂಡಿದೆ. ಈ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಅಲ್ಲಿ ರಾಯಲ್ ಇನ್ವರೆಗೂ ಆ ರಸ್ತೆಗೆ ಇಡಬೇಕು ಅಂತ ಹೇಳಿದ್ದಾರೆ. ಆದರೆ ನಾನು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀನಿ. ಇವ್ರ ಮೇಲೆ ಕಾನೂನು ಒಂದು ಶಿಕ್ಷೆ ಇರೋದ್ರಿಂದ ಒಂದು ನ್ಯಾಯಾಲಯದಲ್ಲಿ ತೀರ್ಪು ಬರ್ದೇನೆ ಹೇಗೆ ಈ ರೀತಿ ಕೌನ್ಸಿಲಿಂಗ್ ಸಭೆಯಲ್ಲಿ ನಿರ್ಣಯ ಮಾಡೋದಕ್ಕೆ ಇವ್ರು ಯಾರು ಸುಪೀರಿಯರಾ? ನಮ್ಗೆ ಯಾವುದೇ ಒಂದು ನಿರ್ಧಾರ ಆಗಬೇಕು ಅಂದರೆ ವಿಧಾನಸಭೆಯಲ್ಲಿ, ವಿಧಾನಮಂಡಲದಲ್ಲಿ ಒಂದು ಯಾವುದೇ ಒಂದು ರಸ್ತೆ ಹೆಸರಿಡ್ಬೇಕಾದ್ರೆ ಮಾಡಬೇಕು. ಆದರೆ ಇಲ್ಲಿ ಕೌನ್ಸಿಲಿಂಗ್ ಸಭೆಯಲ್ಲಿ ಮೂಡಾದಲ್ಲಿ ನೋಡಿದ್ರೆ ಅಲ್ಲಿ TPM ಮೀಟಿಂಗಲ್ಲಿ, ಇಲ್ಲಿ ನೋಡಿದ್ರೆ ಈ ಥರ ಮಾಡ್ತಾರೆ. ಇದಕ್ಕೆಲ್ಲ ನಾವು ಹೋರಾಟಗಾರರು ವಿರೋಧ ವ್ಯಕ್ತಪಡಿಸ್ತೀವಿ. ಇನ್ನು ಈಗ ಸಾಕಷ್ಟು ರಾಜಕಾರಣಿಗಳ ವಿರುದ್ಧನೂ ಕೂಡ ಆರೋಪ ಇದೆ. ಅಂತರಲ್ಲಿ ಸಿದ್ದರಾಮಯ್ಯ ಅವ್ರ ವಿರುದ್ಧನೇ ಯಾಕೆ ಈ ರೀತಿ ಆಕ್ಷೇಪಣೆ ವ್ಯಕ್ತಪಡಿಸ್ತಿದೆ? ನಾನು ಈಗ ಯಾಕೆ ಅಂದರೆ, ಈಗ ಸದ್ಯದಲ್ಲಿ ಬೇಕಾದರೆ ಇವ್ರದ್ದು ಕೋರ್ಟ್ ಕೇಸ್ ತೀರ್ಮಾನ ಆದಮೇಲೆ ಬೇಕಾದರೆ ಇಟ್ಕೊಳ್ಳಿ, ಅವಾಗ ನಾವೇನು ಆಕ್ಷೇಪಣೆ ಮಾಡೋಕ್ಕಾಗಲ್ಲ. ಈಗ ಅವ್ರ ಮೇಲೆ FIR ಆಗಿ ನ್ಯಾಯಾಲಯದಲ್ಲಿ ನಡೀತಿದ್ದು ನಾವು ವಾದ ವಿವಾದ ನಡೀತಿರೋದ್ರಿಂದ ಈಗ ಇಡಬಾರ್ದು. ಸದ್ಯಕ್ಕೆ ಇದನ್ನು ತಡೆ ಹಿಡೀರಿ. ಮುಂದೆ ಇವರು ಒಳ್ಳೆಯವರು ಅಂತ ಸಾಬೀತಾದಾಗ ಬೇಕಾದರೆ ಇಟ್ಕೊಳ್ಳಿ, ನಾವು ಅದಕ್ಕೆ ಆಕ್ಷೇಪಣೆ ಮಾಡೋದಕ್ಕಾಗಲ್ಲ. ಈಗ ಸದ್ಯಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ರಿ ನೀವು, ಏನಂತ ಹೇಳ್ತಾರೆ ಮೇಡಮ್ ಅಧಿಕಾರಿಗಳು? ಇನ್ನು ಈಗ ಕೊಟ್ಟಿದ್ದೀವಿ ಮಾಹಿತಿ. ನಾವು 1-2 ದಿನ ಬಿಟ್ಟು ಅವ್ರನ್ನ ಭೇಟಿ ಆಗಬೇಕು. ಯಾಕೆಂದರೆ ಕೊಟ್ಟ ತಕ್ಷಣ ಯಾವುದೇ ಸಡನ್ ಆಗಿ ಮಾಹಿತಿ ಕೊಡಲ್ಲ. ನಾವು ಇದಕ್ಕೆ ಮೇಲ್ಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸಬೇಕು ಅಂತ ಹೇಳ್ತಾರೆ. ಈಗ ನಾವು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವ್ರು ಕೊಟ್ಟಿದ್ದೀವಿ. ಅವರು ಕಮಿಷನರ್ ಹತ್ರ ಮಾತಾಡಿ ನಮಗೆ ತಿಳಿಸ್ಬೋದು. ಅವ್ರು ತಿಳಿಸಿದಾಗ ನಾನು ಏನು ವಿಚಾರ ಅಂತ ಹೇಳ್ತೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನವರೇ, ಮೈಸೂರಿಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ಅಂಥದ್ರಲ್ಲಿ ನೀವು ಯಾಕೆ ಇಷ್ಟೊಂದು ಆಕ್ಷೇಪಣೆ ವ್ಯಕ್ತಪಡಿಸ್ತೀರಿ ಅಂತ? ಮೈಸೂರಿನವರೇ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಅಂದರೆ, ನಾನು ನನ್ನ ವೈಯಕ್ತಿಕವಾಗಿ ಹೇಳೋದು, ನಮ್ಮ ಮೈಸೂರು ನಗರದಲ್ಲಿ ಇರೋದು ಮಹಾರಾಜರುಗಳ ಕೊಡುಗೆ ಇದೆ ವಿನಃ ಯಾವುದೇ ಒಂದು ರಾಜಕಾರಣಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿರೋ ಅಂಥದ್ದು ನೀವು ಮಾಧ್ಯಮದಲ್ಲಿ ತೋರಿಸಿ. ಸೊ ಹಾಗಾಗಿ ನಾನು ಹೇಳೋದು, ಹಿಂದೆ ಇರೋ ಅಂಥದಕ್ಕೆ ಇವರು ಒಂದು ನಾವು ಕಟ್ಟೋ ಟ್ಯಾಕ್ಸಿಂದ ಇವರು ಬಿಡುಗಡೆ ಮಾಡ್ತಿದ್ದಾರೆ ಹೊರತು ಇನ್ನು ಬೇರೆ ಯಾವುದೂ ಮಾಡ್ತಿಲ್ಲ. ಹಾಗಾಗಿ ಇವರ ಸ್ವಂತ ಖರ್ಚಿಂದ ಮಾಡಿದ್ರೆ ಬೇಕಾದ್ರೆ ನಾವು ಅವ್ರದ್ದು ಅಂತ ಶಬಾಷ್ಗಿರಿ ಕೊಡೋಣ. ನಮ್ಮ ಟ್ಯಾಕ್ಸಲ್ಲಿ ಮಾಡೋ ಅಂಥದಕ್ಕೆ ನಮಗೆ ಅನುಕೂಲ ಆಗೋ ಅಂಥ ಕೆಲಸಗಳನ್ನ ಮಾಡಬೇಕು. ಮತ್ತೆ ಅವ್ರ ಮೇಲೆ ಈಗ FIR ಇರೋದ್ರಿಂದ ತಡೆ ಹಿಡಿದು ಆ ನಂತರ ಇದನ್ನ ಪರಿಶೀಲಿಸಿ ಮಾಡಬೇಕು. ಕೌನ್ಸಿಲಿಂಗ್ ಸಭೆ ನಿರ್ಣಯನ ಈಗಲೇ ರದ್ದುಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಪರಿಸರ ಸಂರಕ್ಷಣಾ ಸಮಿತಿಯ ಭಾನು ಮೋಹನ್ ಅವರ ಮಾತು. ಸದ್ಯಕ್ಕೆ ಈಗ CM ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದ್ದೇನೆ. ಅವ್ರ ವಿರುದ್ಧ FIR ದಾಖಲಾಗಿರೋ ಕಾರಣಕ್ಕಾಗಿ ಸದ್ಯಕ್ಕೆ ಕಳಂಕ ಮುಕ್ತರಾಗಿ ಬಂದ ಮೇಲೆ ಆ ಹೆಸರನ್ನ ಬೇಕಾದ್ರೆ ಇಡ್ಲಿ, ಸದ್ಯಕ್ಕೆ ಬೇಡ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.